ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಒಲ್ಲದ ಬಂದ ಭಾಗ 83. ಕೋಣೆಯೊಳಗೆ ನುಗ್ಗಿದ ಮುಂಜಾನೆಯ ಸೂರ್ಯನ ಮೃದುವಾದ ಕಿರಣಗಳು ಆ ಕೋಣೆಯ ಯುದ್ಧ ಭೂಮಿಯನ್ನೇ ಒಂದು ಕಾವ್ಯವಾಗಿ ಬದಲಾಯಿಸಿದ್ದವು. ಚದುರಿ ಬಿದ್ದಿದ್ದ ಮಲ್ಲಿಗೆ ದಳಗಳು ಮತ್ತು ನಂದಿ ಹೋದ ಮೇಣದ ಬತ್ತಿಗಳು ಆ ರಾತ್ರಿಯ ಸಾಕ್ಷಿಯಾಗಿದ್ದವು. ತನ್ನ ಎದೆಯ ಮೇಲೆ ಮುಖ ಹುದುಗಿಸಿ ಮಲಗಿದ್ದ ನಕ್ಷತ್ರಾಳನ್ನು ಅಥರ್ವ ಕಣ್ಣು ಬಿಟ್ಟು ನೋಡಿದನು. ಅವಳ ಕೆದರಿದ ಕೂದಲು ಮತ್ತು ಹಣೆಯ ಮೇಲಿದ್ದ ಕುಂಕುಮದ ಕೆಂಪು ಬಣ್ಣ ಅವನಿಗೆ ಪರಮಾನಂದವನ್ನು ನೀಡಿತು. ಮೆಲ್ಲನೆ ಬಾಗಿ ಅವಳ ನಿದ್ದೆಗೆ ಭಂಗ ತರದಂತೆ ಹಣೆಯ ಮೇಲೆ ಮುತ್ತಿಟ್ಟನು. ಅವಳ ಮೃದುವಾದ ಬೆರಳುಗಳನ್ನು ಹಿಡಿದುಕೊಂಡನು. ಅವಳ ದೇಹದಲ್ಲಿ ಅವನ ಉಷ್ಣತೆ ಆವರಿಸಿತ್ತು. ಎಲ್ಲಿದ್ದೇವೆ ಎಂಬ ಅರಿವೇ ಇಲ್ಲದೆ ಅವನ ಎದೆಯ ಉದಾಸದಲ್ಲಿ ಸಣ್ಣ ಮಗುವಿನಂತೆ ಅವಳ ದಾಳಿಂಬೆಯಂತಹ ಕೆಂಪನೆಯ ತುಟಿಗಳು ಬಿರಿದು ಕಿರುನಗೆ ಮೂಡಿತು. ಅಥರ್ವನ ತುಟಿಗಳು ಅರಳಿದವು. ಐ ಲವ್ ಯು ನಕ್ಷತ್ರ, ನನ್ನವಳು, ನನ್ನನ್ನು ಪೂರ್ತಿಯಾಗಿ ಕದ್ದವಳು ಎಂದು ಅವನ ತುಟಿಗಳು ಜಪಿಸಿದವು. ಕೆಳಗೆ ಜರಿದು ಬಿದ್ದಿದ್ದ ಅವರಿಬ್ಬರ ಬಟ್ಟೆಗಳನ್ನು ನೋಡಿದಾಗ ಗಂಡಸಿಗೂ ನಾಚಿಕೆಯಿಂದ ಮುಖ ಕೆಂಪಗಾಗುತ್ತದೆ ಎಂಬುದು ಅವನಿಗೆ ಆಗಲೇ ಅರ್ಥವಾಯಿತು. ಅವಳ ಸೌಂದರ್ಯವನ್ನು ಆಸ್ವಾದಿಸುತ್ತಿದ್ದವನಿಗೆ ರಾತ್ರಿ ಅವನ ದೇಹದಲ್ಲಿ ಉಂಟಾದ ಬದಲಾವಣೆ ಈಗಲೂ ಆಗುತ್ತಿರುವುದು ತಿಳಿಯಿತು. ಸಮಯ ನೋಡಿದಾಗ 7 ಗಂಟೆಯಾಗಿತ್ತು. ಇನ್ನು ಮೇಲೂ ಹೀಗೆಯೇ ಇದ್ದರೆ ಸರಿಯಾಗುವುದಿಲ್ಲ. ಪಾಪ, ರಾತ್ರಿಯೇ ಅವಳಿಗೆ ತುಂಬ ನೋವು ಕೊಟ್ಟುಬಿಟ್ಟೆ. ಈಗ ಎದ್ದು ಹೋಗುವುದೇ ಸರಿ ಎಂದು ಅವನಿಗೆ ಅನ್ನಿಸಿತು. ಇಷ್ಟು ದಿನ ಸಣ್ಣದಾಗಿ ಬಟ್ಟೆ ಸರಿದರೂ ದಬದಬನೆ ಎದ್ದು ಸರಿಪಡಿಸಿಕೊಂಡು ಮಲಗುತ್ತಿದ್ದ ಹುಡುಗಿ ಇಂದು ದೇಹದ ಮೇಲೆ ಯಾವುದೇ ಬಟ್ಟೆ ಇಲ್ಲದೆ ಗಂಡನ ಅಪ್ಪಣೆಯಲ್ಲಿ ನೆಮ್ಮದಿಯಿಂದ ಮಲಗಿದ್ದಾಳೆ. ಮೃದುವಾದ ನಗುವಿನೊಂದಿಗೆ ಅವಳ ಹಣೆಗೆ ಮುತ್ತಿಟ್ಟು ಎದ್ದವನು ಅವಳನ್ನು ಬಟ್ಟೆ ಇಲ್ಲದೆ ಹೊದಿಕೆಯೊಳಗೆ ಒಂಟಿಯಾಗಿ ಬಿಟ್ಟು ಹೋಗಲು ಮನಸ್ಸಾಗದೆ ಮೊದಲು ಒಂದು ನೈಟಿಯನ್ನು ತೆಗೆದುಕೊಂಡು ಸುಸ್ತಿನಿಂದ ಮಲಗಿದ್ದ ತನ್ನವಳ ನಿದ್ದೆ ಕೆಡಿಸದಂತೆ ತೊಡಿಸಿದನು. ಅದರ ನಂತರ ಅವಳಿಗೆ ಹೊದಿಕೆಯನ್ನು ಕುತ್ತಿಗೆವರೆಗೆ ಹೊದಿಸಿ ಸ್ನಾನದ ಕೋಣೆಗೆ ತೆರಳಿದನು. ತನ್ನ ದೇಹಕ್ಕೆ ಅಂಟಿಕೊಂಡಿದ್ದ ಅವಳ ಕುಂಕುಮವನ್ನು ಮತ್ತು ಅವರ ಮಿಲನದ ಸಮಯದಲ್ಲಿ ಉಂಟಾದ ಭಾವೋದ್ವೇಗದಲ್ಲಿ ಅವಳ ಉಗುರುಗಳು ಗೀಚಿದ ಸಣ್ಣ ಸಣ್ಣ ಗಾಯಗಳನ್ನು ಸವಿಯುತ್ತಾ ಸ್ನಾನ ಮುಗಿಸಿದನು. ಬಿಳಿ ಶರ್ಟ್ ಮತ್ತು ಇಂಕ್ ಬ್ಲೂ ಬಣ್ಣದ ಪ್ಯಾಂಟ್ ಧರಿಸಿ ಅಥರ್ವ ಕೋಣೆಯಿಂದ ಹೊರಬಂದಾಗ ಅವನ ಮುಖದಲ್ಲಿ ಹೊಸ ಕಳೆ ತುಂಬಿತ್ತು. ಕೆಳಗೆ ಹಾಲಿನಲ್ಲಿ ವರ್ಮನ್ ಕುಟುಂಬದವರೆಲ್ಲರೂ ಜಮಾಯಿಸಿದ್ದರು. ಅವನ ತಾಯಿ ಚಕ್ರ ಕುರ್ಚಿಯಲ್ಲಿ ಕುಳಿತಿರಲು ದೊಡ್ಡಮ್ಮ ಮತ್ತು ಯಾಶಿಕಾ ಒಂದು ಮೂಲೆಯಲ್ಲಿ ನಿಂತು ಏನೋ ಪಿಸುಗುಟ್ಟುತ್ತಿದ್ದರು. ಅಥರ್ವ ಕೆಳಗೆ ಇಳಿದು ಬರುವುದನ್ನು ಕಂಡ ತಕ್ಷಣ ಹಾಲಿನಲ್ಲಿ ಸೂತಕದ ಮೌನ ಆವರಿಸಿತ್ತು. ದೊಡ್ಡಮ್ಮ ಮೆಲ್ಲನೆ ಗಂಟಲು ಸರಿಪಡಿಸಿಕೊಳ್ಳುತ್ತಾ, ಏನಪ್ಪ ಅಥರ್ವ, ಬೆಳಗಾಗಿ ಇಷ್ಟೊತ್ತಾದರೂ ಈಗ ತಾನೇ ಎಚ್ಚರವಾಗುತ್ತಿದೆಯಾ? ಹೊಸ ಸೊಸೆ ಇನ್ನೂ ಎದ್ದಿಲ್ಲವೇ? ಬಂದ ಮೊದಲ ದಿನವೇ ಇಷ್ಟೊಂದು ನಿದ್ದೆಯೇ? ಅವಳು ಇಂದು ಮೊದಲು ಎದ್ದು ಪೂಜೆ ಕೋಣೆಯಲ್ಲಿ ದೇವರಿಗೆ ನಮಸ್ಕರಿಸಿ ದೀಪ ಹಚ್ಚಬೇಕು. ಅದನ್ನು ಬಿಟ್ಟು ಇನ್ನೂ ಮಲಗಿದ್ದರೆ ಮನೆಯಲ್ಲಿದ್ದ ಶ್ರೀದೇವಿ ಹೋಗಿ ಮೂದೇವಿ ಬಂದು ಕುಳಿತುಕೊಳ್ಳುತ್ತಾಳೆ ಎಂದು ಮಾತುಗಳಲ್ಲಿ ವಿಷ ಸವರಿ ಹಾಡಿದರು. ಕೋಣೆಯಲ್ಲಿದ್ದ ನಕ್ಷತ್ರಾಳ ತಾಯಿಗೆ ಎದೆ ಹೊಡೆದಂತಾಯಿತು. ಅವಸರಪಟ್ಟು ಇಂತಹ ಚೇಳಿನಂತೆ ಕಚ್ಚುವ ಕುಟುಂಬಕ್ಕೆ ಮಗಳನ್ನು ಕೊಟ್ಟು ಸಿಲುಕಿಸಿಬಿಟ್ಟೇನೇ ಎಂದು ತಳಮಳಿಸಿದರು. ಅವಳ ಅಕ್ಕ ಮತ್ತು ಭಾವನಿಗೆ ಕೋಪ ಬಂದರೂ ನಿಯಂತ್ರಿಸಿಕೊಂಡು ಕೋಣೆಯೊಳಗೆ ಉಳಿದುಕೊಂಡರು. ಅಥರ್ವ ಒಂದು ಕ್ಷಣ ನಿಂತು ತನ್ನ ಕೈಗಡಿಯಾರವನ್ನು ನೋಡಿದನು. ನಂತರ ಅತ್ಯಂತ ನಿಧಾನವಾಗಿ ದೊಡ್ಡಮ್ಮನ ಕಣ್ಣುಗಳನ್ನು ದಿಟ್ಟಿಸಿ ನೋಡಿದನು. ಅವನ ಆ ಒಂದು ನೋಟ ಅಲ್ಲಿದ್ದವರ ಮಾತುಗಳನ್ನು ಅಲ್ಲೇ ಸ್ತಬ್ಧಗೊಳಿಸಿತು. ದೊಡ್ಡಮ್ಮ, ಇದು ನನ್ನ ಮನೆ. ನಕ್ಷತ್ರ ಈಗ ಈ ಮನೆಯ ಹಿರಿಯ ಸೊಸೆ. ಅವಳಿಗೆ ಏನು ಬೇಕೋ ಅದನ್ನು ಅವಳೇ ನಿರ್ಧರಿಸುತ್ತಾಳೆ. ಅವಳ ನಿದ್ದೆಯ ಬಗ್ಗೆ ಇನ್ಯಾರೂ ಇಲ್ಲಿ ತಲೆಕೆಡಿಸಿಕೊಳ್ಳಬೇಕಾಗಿಲ್ಲ ಎಂದವನು ಆಮೇಲೆ ಇನ್ನೇನೋ ಅಂದಿರಲ್ಲ?
ಶ್ರೀದೇವಿ ಹೋಗಿ ಮೂದೇವಿ ಬರ್ತಾಳಾ? ನಿಮ್ಮ ಹಳೆ ಪಂಚಾಂಗವನ್ನು ನಿಮ್ಮ ಹತ್ತಿರವೇ ಇಟ್ಟುಕೊಳ್ಳಿ. ನನ್ನ ಹೆಂಡತಿ ನಕ್ಷತ್ರ ಈ ಮನೆಯ ಮಹಾಲಕ್ಷ್ಮಿ. ಅವಳ ದೃಷ್ಟಿ ಬಿದ್ದರೆ ಮೂದೇವಿ ಮಾತ್ರವಲ್ಲ, ಮನಸ್ಸಿನಲ್ಲಿ ಕಪಟತನ ಇಟ್ಟುಕೊಂಡಿರುವವರೆಲ್ಲರೂ ಈ ಮನೆಯನ್ನು ಬಿಟ್ಟು ತುಂಬ ದೂರ ಹೋಗುತ್ತಾರೆ. ಹೋಗುವಂತೆ ಮಾಡುತ್ತೇನೆ. ಮಾತನಾಡುವ ಮುನ್ನ ಯಾರ ಬಗ್ಗೆ ಮಾತನಾಡುತ್ತಿದ್ದೇವೆ ಎಂದು ಯೋಚಿಸಿ ಮಾತನಾಡಿ ಎಂದನು ಗಡುಸಾದ ಧ್ವನಿಯಲ್ಲಿ. ಅಥರ್ವನ ಈ ಹಠಾತ್ ಗದರಿಕೆಗೆ ದೊಡ್ಡಮ್ಮನ ಮುಖ ಕಪ್ಪಿಟ್ಟಿತು. ಹತ್ತಿರದಲ್ಲಿದ್ದ ಯಾಶಿಕ, ಮಾವ, ಅತ್ತೆ ಹೇಳಿದರಲ್ಲಿ ಏನು ತಪ್ಪು? ಒಂದು ಪದ್ಧತಿಗಾಗಿ ತಾನೇ ಹೇಳಿದರು ಎಂದು ಎಳೆಯಲು ಅಥರ್ವ ಅವಳ ಮಾತನ್ನು ಮಧ್ಯದಲ್ಲೇ ತಡೆದನು. ಯಾಶಿಕ, ನೀನು ಇಲ್ಲಿ ಏನು ಕೆಲಸ ಮಾಡ್ತಾ ಇದ್ದೀಯಾ ಎಂದು ನನಗೆ ಗೊತ್ತು. ಇನ್ಮೇಲೆ ನಕ್ಷತ್ರ ಬಗ್ಗೆ ಒಂದು ಸಣ್ಣ ಟೀಕೆ ನಿನ್ನ ಬಾಯಿಂದ ಬಂದರೂ ನೀನು ಈ ಮನೆಯ ಹೊಸ್ತಿಲು ತುಳಿಯಲು ಸಾಧ್ಯವಿಲ್ಲ. ಇದು ಅಥರ್ವವರ್ಮನ ಎಚ್ಚರಿಕೆ ಅನ್ನುತ್ತಾ ಅವನ ಆ ಗಾಂಭೀರ್ಯ ಅಲ್ಲಿದ್ದವರೆಲ್ಲರ ಬಾಯಿ ಮುಚ್ಚಿಸಿತು. ತಾಯಿ ಕೂಡ ತನ್ನ ಮಗನ ಈ ಬದಲಾವಣೆಯನ್ನು ಕಂಡು ಮೌನವಾದರು. ಆಗ ಚಪ್ಪಾಳೆ ತಟ್ಟುತ್ತಾ ಅಲ್ಲಿಗೆ ಬಂದ ವಿಕ್ರಮ್, ಅಣ್ಣ, ಸೂಪರ್ ಅಣ್ಣ ನೀವು. ಅತ್ತಿಗೆಯ ಬಗ್ಗೆ ಯಾರಾದರೂ ಮಾತನಾಡಿದರೆ ಅವರ ಪರಿಸ್ಥಿತಿ ಏನಾಗುತ್ತದೆ ಎಂದು ನೀವು ಸ್ಪಷ್ಟವಾಗಿ ಅರ್ಥ ಮಾಡಿಸಿದ್ದೀರಿ ಎಂದು ಉತ್ಸಾಹದಿಂದ ಹೇಳಲು ಯುವರಾಜ್ ವಿಕ್ರಮ್ನ ಹಿಂದಿನಿಂದ ನಗುತ್ತಲೇ ಬಂದನು. ಅಥರ್ವ ಅವರನ್ನು ನೋಡಿ ಒಂದು ಸಣ್ಣ ನಗು ಬೀರಿ, ನಕ್ಷತ್ರ ಗಾಢವಾಗಿ ಮಲಗಿದ್ದಾಳೆ, ಯಾರೂ ಅವಳಿಗೆ ತೊಂದರೆ ಕೊಡಬಾರದು ಎಂದು ಹೇಳಿ ತನ್ನ ಅಧಿಕೃತ ಕುರ್ಚಿಯಲ್ಲಿ ಕುಳಿತನು. ತನ್ನ ಹೆಂಡತಿಯ ಗೌರವಕ್ಕೆ ಧಕ್ಕೆ ಬಾರದಂತೆ ಕಾಯುವಲ್ಲಿ ಅಥರ್ವ ಅಲ್ಲಿ ಒಂದು ಹಿಮಾಲಯ ಪರ್ವತದಂತೆ ನಿಂತಿದ್ದನು. ಈಗ ನಕ್ಷತ್ರಾಳನ್ನು ಎತ್ತ ತಾಯಿಯ ಹೊಟ್ಟೆಯು ಅಳಿಯನ ಈ ಬೆಂಬಲದಿಂದ ತಂಪಾಯಿತು. 1 ಗಂಟೆ ಕಳೆಯಿತು. ಕೆಳಗೆ ಎಲ್ಲರನ್ನೂ ತನ್ನ ಅಧಿಕಾರದಿಂದ ಅಡಗಿಸಿ ಅಥರ್ವ ಮತ್ತೆ ಮಹಡಿಗೆ ಹೋದನು. ನಕ್ಷತ್ರಾಳನ್ನು ಒಂದು ಬಾರಿ ನೋಡಿ ನಂತರ ಕಚೇರಿಗೆ ಹೊರಡಬಹುದು ಎಂಬುದು ಅವನ ಆಲೋಚನೆಯಾಗಿತ್ತು. ಅವನ ಕೋಣೆಯ ಬಾಗಿಲು ತೆರೆದಾಗ ಅಲ್ಲಿ ಕಂಡ ದೃಶ್ಯ ಅವನನ್ನು ಒಂದು ಕ್ಷಣ ದಿಗ್ಭ್ರಮೆಗೊಳಿಸಿತು. ನಕ್ಷತ್ರ ಅಷ್ಟರಲ್ಲೇ ಎದ್ದು ಸ್ನಾನ ಮುಗಿಸಿದ್ದಳು. ಒಂದು ಸುಂದರವಾದ ವೈಲೆಟ್ ಬಣ್ಣದ ಕಾಟನ್ ಸೀರೆಯನ್ನು ಅಚ್ಚುಕಟ್ಟಾಗಿ ಉಟ್ಟಿದ್ದಳು. ಸ್ನಾನ ಮಾಡಿದ ತೇವಾಂಶ ಇನ್ನೂ ಆರದ ಅವಳ ಉದ್ದನೆಯ ಕೂದಲನ್ನು ಒಂದು ಬಿಳಿ ಬಣ್ಣದ ಟವಲ್ನಿಂದ ಸುತ್ತಿ ಕಟ್ಟಿದ್ದಳು. ಸ್ನಾನ ಮುಗಿಸಿ ಬಂದ ಆ ಹೊಸ ಕಳೆಯಲ್ಲಿ ಅವಳು ಒಬ್ಬ ದೇವತೆಯಂತೆ ಕಂಗೊಳಿಸುತ್ತಿದ್ದಳು. ಆದರೆ ಅವಳು ಸುಮ್ಮನೆ ಕುಳಿತಿರಲಿಲ್ಲ. ನಿನ್ನೆ ರಾತ್ರಿ ಅವರು ಚೆದುರಿಸಿದ್ದ ಮಲ್ಲಿಗೆ ದಳಗಳನ್ನು ಮತ್ತು ಕೆದರಿದ್ದ ಹಾಸಿಗೆಯನ್ನು ಒಂದೊಂದಾಗಿ ಸ್ವಚ್ಛಗೊಳಿಸುತ್ತಿದ್ದಳು. ಅವಳು ಬಾಗಿ ಆ ಹೂವುಗಳನ್ನು ಎತ್ತಿಕೊಳ್ಳುವಾಗಲೆಲ್ಲ ಅವಳ ಮುಖ ನೋವಿನಿಂದ ಸುರುಚಿಕೊಳ್ಳುತ್ತಿರುವುದನ್ನು ಮತ್ತು ಅವಳು ತನ್ನ ಒಂದು ಕೈಯಿಂದ ಕೆಳಹೊಟ್ಟೆಯನ್ನು ಒತ್ತಿಕೊಳ್ಳುತ್ತಿರುವುದನ್ನು ಅಥರ್ವ ಗಮನಿಸಿದನು. ಮೊದಲ ಮಿಲನದ ಆ ನೋವು ಅವಳನ್ನು ಇನ್ನೂ ಕಾಡುತ್ತಿತ್ತು. ಆದರೂ ಗಂಡನ ಕೋಣೆಯನ್ನು ಸ್ವಚ್ಛವಾಗಿಡಬೇಕು ಎಂಬ ಹಠದಿಂದ ಅವಳು ಕೆಲಸ ಮಾಡುತ್ತಿದ್ದಳು. ಅವಳು ಒಂದು ಭಾರವಾದ ಹೂಕುಂಡವನ್ನು ಸರಿಸಲು ಯತ್ನಿಸಿದಾಗ ನೋವಿನ ತೀವ್ರತೆ ಹೆಚ್ಚಾಗಿ ಆ ಎಂದು ಮೃದುವಾದ ಧ್ವನಿಯಲ್ಲಿ ಮುಳುಗುತ್ತಾ ನಿಯಂತ್ರಣ ತಪ್ಪಿದಳು. ಮರುಕ್ಷಣವೇ ಅಥರ್ವ ಮಿಂಚಿನ ವೇಗದಲ್ಲಿ ಅವಳ ಹತ್ತಿರ ಬಂದು ಅವಳು ನೆಲ ಮುಟ್ಟದಂತೆ ತನ್ನ ಬಲಿಷ್ಠ ಕೈಗಳಿಂದ ಹಿಡಿದುಕೊಂಡನು. ನಕ್ಷತ್ರ, ಏನು ಮಾಡ್ತಾ ಇದ್ದೀಯಾ ನೀನು? ಇದಕ್ಕಾಗಿ ಈಗ ಇದೆಲ್ಲ ಮಾಡ್ತಾ ಇದ್ದೀಯಾ ಎಂದು ಅವನ ಧ್ವನಿಯಲ್ಲಿ ಕಾಳಜಿ ಮತ್ತು ಕೋಪ ಒಟ್ಟಿಗೆ ಧ್ವನಿಸಿತು. ನಕ್ಷತ್ರ ನಡುಕದಿಂದ ಅವನ ಶರ್ಟ್ ಹಿಡಿದುಕೊಂಡಳು. ಅವಳ ಹಣೆಯ ಮೇಲೆ ಮೂಡಿದ ಬೆವರಿನ ಹನಿಗಳನ್ನು ನೋಡಿದ ತಕ್ಷಣ ಅವನ ಕೋಪ ಭಯವಾಗಿ ಬದಲಾಯಿತು. ನೋವಾಗ್ತಾ ಇದೆಯಾ ಎಂದು ಅವನು ಮೃದುವಾಗಿ ಕೇಳಲು ನಕ್ಷತ್ರ ಮರುಮಾತನಾಡದೆ ಅವನ ಎದೆಗೆ ಒರಗಿ ಕಣ್ಣೀರಿಟ್ಟಳು. ಸಾರಿ ಮಾವ, ರೂಮ್ ತುಂಬ ಅಸ್ತವ್ಯಸ್ತವಾಗಿತ್ತು ಅದಕ್ಕೆ ಎಂದು ಅವಳು ತಡಬಡಾಯಿಸಲು, ಅದು ಹೇಗಾದರೂ ಕೆಲಸದವರು ನೋಡಿಕೊಳ್ಳುತ್ತಾರೆ. ನಿನಗೆ ಹುಷಾರಿಲ್ಲ ಅಂತ ಗೊತ್ತಿದೆ ಅಲ್ವಾ? ಆಮೇಲೆ ಯಾಕೆ ಈ ಕೆಲಸ? ಇಲ್ಲಿ ನೋಡು ನಕ್ಷತ್ರ, ಇನ್ಮೇಲೆ ನನ್ನ ಅನುಮತಿ ಇಲ್ಲದೆ ನೀನು ಒಂದು ಸಣ್ಣ ಕಡ್ಡಿಯನ್ನು ಸರಿಸಬಾರದು ಎಂದು ಆಜ್ಞಾಪಿಸಿದವನು ಅವಳನ್ನು ಹಾಗೆಯೇ ಒಂದು ಮಗುವಿನಂತೆ ತನ್ನ ಕೈಗಳಲ್ಲಿ ಎತ್ತಿಕೊಂಡನು.
ಅವಳನ್ನು ಮೆಲ್ಲನೆ ಹಾಸಿಗೆಯ ಮೇಲೆ ಕುಳ್ಳಿರಿಸಿ ಅವಳ ಪಕ್ಕದಲ್ಲಿ ಕುಳಿತನು. ಅವಳ ಒದ್ದೆಯಾದ ಕೂದಲಿಗೆ ಸುತ್ತಿದ್ದ ಟವಲನ್ನು ನಿಧಾನವಾಗಿ ತೆಗೆದು ಅವಳ ಕೆದರಿದ ಕೂದಲನ್ನು ಸರಿಪಡಿಸಿದನು. ಇವತ್ತು ನೀನು ಬೆಡ್ನಿಂದ ಕೆಳಗೆ ಇಳಿಯಬಾರದು. ನಿನಗೆ ಏನು ಬೇಕೋ ಅದನ್ನು ನಾನೇ ತಂದು ಕೊಡುತ್ತೇನೆ ಎಂದನು. ಅವನ ಆ ಅತಿಯಾದ ಪ್ರೀತಿ ಮತ್ತು ಗಾಂಭೀರ್ಯ ನಕ್ಷತ್ರಾಳನ್ನು ಭಾವುಕಗೊಳಿಸಿತು. ಜಗತ್ತಿಗೆ ಒಬ್ಬ ಹಿಟ್ಲರ್ನಂತೆ ಪರಿಚಿತನಾಗಿದ್ದ ಅಥರ್ವ ತನ್ನ ಮುಂದೆ ಇಷ್ಟೊಂದು ಮೃದುವಾಗಿ ಕರಗುತ್ತಿರುವುದನ್ನು ಕಂಡು ಅವಳು ತನ್ನ ನೋವನ್ನು ಮರೆತು ಮುಗುಳ್ನಕ್ಕಳು. ಆದರೂ ನಕ್ಷತ್ರಾಳ ಮುಖ ನೋವಿನಿಂದ ಬಿಳುಚಿಕೊಂಡಿತ್ತು. ಅವಳ ಕೆಳಹೊಟ್ಟೆಯಲ್ಲಿ ಆಗಾಗ ಮಿಂಚಿನಂತೆ ಬಂದು ಹೋಗುತ್ತಿದ್ದ ಆ ನೋವು ಅವಳನ್ನು ನೆಟ್ಟಗೆ ನಿಲ್ಲಲು ಬಿಡುತ್ತಿರಲಿಲ್ಲ. ಅಥರ್ವ ಅವಳ ಕೈಗಳನ್ನು ತನ್ನ ದೊಡ್ಡ ಕೈಗಳ ನಡುವೆ ಸುರಕ್ಷಿತವಾಗಿ ಹಿಡಿದುಕೊಂಡನು. ಮಾವ, ಪರವಾಗಿಲ್ಲ, ನಾನು ನಿಧಾನವಾಗಿ ಎದ್ದೇಳುತ್ತೇನೆ. ನೀವು ಆಫೀಸ್ಗೆ ಹೊರಡಿ ಎಂದು ನಕ್ಷತ್ರ ಮೃದುವಾದ ಧ್ವನಿಯಲ್ಲಿ ಹೇಳಲು ಅಥರ್ವ ಅವಳನ್ನು ತೀಕ್ಷ್ಣವಾಗಿ ನೋಡಿದನು. ಇವತ್ತು ನಾನು ಆಫೀಸ್ಗೆ ಹೋಗುತ್ತಿಲ್ಲ ನಕ್ಷತ್ರ. ಈ ಅಥರ್ವನ ಪೂರ್ಣ ಸಮಯದ ಕೆಲಸವೇ ಇವತ್ತು ನಿನ್ನನ್ನು ನೋಡಿಕೊಳ್ಳುವುದು ಎಂದವನು ನಿಧಾನವಾಗಿ ಎದ್ದು ಹೋಗಿ ಬಾಗಿಲು ತೆರೆದು ಕೆಳಗೆ ಹೋಗಿ ಒಂದು ತಟ್ಟೆಯಲ್ಲಿ ಬಿಸಿ ಬಿಸಿ ಇಡ್ಲಿ, ಘಮಘಮಿಸುವ ಸಾಂಬಾರ್ ಮತ್ತು ಅವಳಿಗೆ ಇಷ್ಟವಾದ ಒಂದು ಹಣ್ಣಿನ ರಸವನ್ನು ತೆಗೆದುಕೊಂಡು ಬಂದನು. ಕೆಲಸದವರನ್ನು ಒಳಗೆ ಬಿಡದೆ ಅವನೇ ಎಲ್ಲವನ್ನೂ ಮಾಡಿದನು. ಮಾವ, ಇದೆಲ್ಲ ನೀವು ಯಾಕೆ ಮಾಡ್ತಾ ಇದ್ದೀರಿ? ನಾನು ನಿಧಾನವಾಗಿ ಕೆಳಗೆ ಬಂದು ತಿನ್ನುತ್ತಿದ್ದೇನಲ್ಲ ಎಂದು ನಕ್ಷತ್ರ ಸಂಕೋಚ ಪಡಲು ಅವಳ ತುಟಿಯ ಮೇಲೆ ತನ್ನ ಬೆರಳಿಟ್ಟು ಮಾತನಾಡದಂತೆ ತಡೆದನು ಅಥರ್ವ. ಈಗ ನೀನು ಮಾತನಾಡಬಾರದು ನಕ್ಷತ್ರ. ನಿನ್ನ ಗಂಡ ಹೇಳುವುದನ್ನು ಮಾತ್ರ ಕೇಳಬೇಕು ಎಂದವನು ಅವನೇ ಆಹಾರವನ್ನು ತೆಗೆದುಕೊಂಡು ಊದಿ ಊದಿ ಅವಳಿಗೆ ಉಣಿಸಿದನು. ನಕ್ಷತ್ರ ಆಶ್ಚರ್ಯಚಕಿತಳಾದಳು. ಸಾವಿರಾರು ನೌಕರರಿಗೆ ಆಜ್ಞಾಪಿಸುವ ಆ ಗಂಭೀರ ಕೈಗಳು ಇಂದು ಅವಳಿಗೆ ಒಂದು ಮಗುವಿನಂತೆ ಅನ್ನ ಉಣ್ಣಿಸುತ್ತಿವೆ. ಅವನ ಕಣ್ಣುಗಳಲ್ಲಿ ಕಂಡ ಆ ತುಂಬಿ ಹರಿಯುವ ಪ್ರೀತಿ ಅವಳ ದೇಹದಲ್ಲಿದ್ದ ನೋವನ್ನು ಅರ್ಧದಷ್ಟು ಕಡಿಮೆ ಮಾಡಿತ್ತು. ಊಟ ಮುಗಿದ ತಕ್ಷಣ ಅವಳು ಕುಡಿಯಲು ನೀರು ತೆಗೆದುಕೊಳ್ಳುವಷ್ಟರಲ್ಲಿ ಅವನೇ ಲೋಟವನ್ನು ಅವಳ ತುಟಿಗಳ ಹತ್ತಿರವಿಟ್ಟನು. ಈಗ ಮಲಗು ನಕ್ಷತ್ರ ಎಂದು ಅವನು ಆಜ್ಞಾಪಿಸಲು ಎಂದು ತಲೆಯಾಡಿಸಿದಳು. ಅವಳನ್ನು ನಿಧಾನವಾಗಿ ಹಾಸಿಗೆಯ ಮೇಲೆ ಒರಗಿಸಿದನು. ಅವಳ ಒದ್ದೆಯಾದ ಕೂದಲು ಇನ್ನೂ ಆರದಿರುವುದನ್ನು ಗಮನಿಸಿದವನು ಒಂದು ಹೇರ್ ಡ್ರೈಯರ್ ತೆಗೆದುಕೊಂಡು ಬಂದನು. ಅವಳ ತಲೆಯ ಹಿಂಭಾಗದಲ್ಲಿ ಕುಳಿತು ಅತ್ಯಂತ ಮೃದುವಾಗಿ ಅವಳ ಕೂದಲಿನ ಪ್ರತಿಯೊಂದು ಭಾಗವನ್ನು ಒಣಗಿಸಿದನು. ಬಿಸಿ ಗಾಳಿ ಅವಳ ಕೂದಲಿಗೆ ತಗುಲಿದಾಗ ನಕ್ಷತ್ರ ಕಣ್ಣುಗಳು ಮುಚ್ಚಿಕೊಂಡವು. ಅವನ ಬೆರಳುಗಳು ಅವಳ ತಲೆಗೆ ತಗುಲಿದಾಗಲೆಲ್ಲ ಅವಳಿಗೆ ಒಂದು ರೀತಿಯ ವಿವರಿಸಲಾಗದ ಸುರಕ್ಷತೆಯ ಭಾವನೆ ಉಂಟಾಯಿತು. ಈಗ ನೋವು ಹೇಗಿದೆ ಎಂದು ಅವನು ಬಾಗಿ ಅವಳ ಕಿವಿಯ ಹತ್ತಿರ ಮೃದುವಾಗಿ ಕೇಳಿದನು. ನಿಮ್ಮ ಪ್ರೀತಿಯ ಮುಂದೆ ಈ ನೋವೆಲ್ಲ ಒಂದು ಧೂಳಿನ ಕಣ ಮಾವ ಎಂದು ನಕ್ಷತ್ರ ಅವನ ಕೈಯನ್ನು ಹಿಡಿದುಕೊಂಡು ಹೇಳಲು ಅಥರ್ವ ಅವಳ ಹಣೆಗೆ ಮೃದುವಾಗಿ ಮುತ್ತಿಟ್ಟನು. ಅವನ ಆಜ್ಞೆಗಾಗಿ ಸಾವಿರಾರು ಜನರು ಕಾಯುತ್ತಿರಲು ಇಲ್ಲಿ ಒಬ್ಬ ಸಾಮ್ರಾಟನಂತೆ ತನ್ನ ರಾಣಿಯ ಪಕ್ಕದಲ್ಲಿ ಕುಳಿತು ಅವಳಿಗೆ ಸೇವೆ ಮಾಡುತ್ತಿದ್ದನು ಆ ಗಂಭೀರ ವ್ಯಕ್ತಿತ್ವದ ಅಥರ್ವ ವರ್ಮನ್. ಅಥರ್ವ ವರ್ಮನ್ ಬಂಗಲೆಯಲ್ಲಿ ಅಥರ್ವ ಹಾಗೂ ನಕ್ಷತ್ರ ಒಂದು ಕಡೆ ತಮ್ಮ ಪ್ರೇಮ ಲೋಕದಲ್ಲಿ ಮುಳುಗಿದ್ದರೆ, ಅದೇ ಸಮಯದಲ್ಲಿ ನಗರದ ಇನ್ನೊಂದು ಬದಿಯಲ್ಲಿ ಶಾಲೆಗೆ ಹೊರಟ ಯಾಮಿನಿ ಹೋಗುವ ದಾರಿಯಲ್ಲಿ ಒಂದು ಅಮ್ಮನವರ ಗುಡಿಗೆ ಹೋದಳು. ಗೇಟಿನ ಹೊರಗೆ ಸ್ಕೂಟಿಯನ್ನು ನಿಲ್ಲಿಸಿದವಳು ಅಲ್ಲಿದ್ದ ಹೂವಿನ ಅಂಗಡಿಗೆ ಹೋದಳು. ಅಕ್ಕ, ಒಂದು ಹಾರ, ಆಮೇಲೆ ಅಗರಬತ್ತಿ, ಕರ್ಪೂರ ಕೊಡಿ ಎಂದು ಖರೀದಿಸಿದವಳು ಹಾಗೆಯೇ ತುಪ್ಪದ ದೀಪವನ್ನು ಕೊಂಡುಕೊಂಡಳು. ಕಂದ, ತೆಂಗಿನಕಾಯಿ ಬೇಡವೇ ಎಂದು ಆ ಹೂವಿನ ವ್ಯಾಪಾರಿ ಮಹಿಳೆ ಕೇಳಲು, ಇಲ್ಲ ಅಕ್ಕ, ತೆಂಗಿನಕಾಯಿ ಬೇಡ ಎಂದು ನಿರಾಕರಿಸಿದಳು. ಯಾಕೆ ಕಂದ, ತೆಂಗಿನಕಾಯಿ ಬೇಡ ಅಂದೆ? ಏನಾದರೂ ವಿಶೇಷವಿದೆಯೇ ಎಂದು ಅವರು ಕೇಳಲು ಅವಳಲ್ಲಿ ಆತಂಕ ಹೆಚ್ಚಾಯಿತು. ಇಲ್ಲ ಅಕ್ಕ, ಅದು ಬಂದು ಎಂದು ತಡಬಡಾಯಿಸಿದಳು.
ಪರವಾಗಿಲ್ಲ ಕಂದ, ಒಳ್ಳೆಯದೇ ಆಗಲಿ. ಸರಿ, ದೇವಸ್ಥಾನದ ಒಳಗೆ ಹೋಗುವ ಹುಡುಗಿ ತಲೆಯಲ್ಲಿ ಹೂವು ಮುಡಿಯದಿದ್ದರೆ ಹೇಗೆ ಎಂದು ಹೇಳಿ 2 ಮೊಳ ಮಲ್ಲಿಗೆ ಹೂವನ್ನು ಅವಳ ತಲೆಯಲ್ಲಿ ಮುಡಿಸಿದರು. ಅವಳು ಹಣವನ್ನು ನೀಡಿದಾಗ ಉಳಿದ ಸಾಮಗ್ರಿಗಳಿಗೆ ಮಾತ್ರ ಹಣವನ್ನು ಪಡೆದುಕೊಂಡರು. ಮಲ್ಲಿಗೆ ಹೂವಿಗೆ ಹಣ ತಗೊಳ್ಳಿ ಅಕ್ಕ, ಮಲ್ಲಿಗೆ ಹೂವಿಗೂ ದುಡ್ಡು ತಗೊಳ್ಳಿ ಎಂದಾಗ, ಇಲ್ಲ ಕಂದ, ಅದು ನಾನು ಮನಸಾರೆ ಆಸೆಪಟ್ಟು ಮುಡಿಸಿದ್ದು. ನೀನು ಚೆನ್ನಾಗಿ ಹೋಗಿ ದೇವರ ದರ್ಶನ ಮಾಡು ಎಂದು ಹೇಳಲು ಅವಳು ಮುಗುಳ್ನಗೆಯೊಂದಿಗೆ ಒಳಗೆ ಹೋದಳು. ಅದೇ ಸಮಯದಲ್ಲಿ ಇಂದು ವಿಷ್ಣು ಆಸೆಯಿಂದ ಕಟ್ಟಿದ್ದ 10 ಅಂತಸ್ತಿನ ಮಾಲ್ನಲ್ಲಿ 2 ಅಂತಸ್ತುಗಳನ್ನು ಅಥರ್ವ ಕೆಡವಿದ್ದು ಹೋಗಿ ಮತ್ತೆರಡು ಅಂತಸ್ತುಗಳನ್ನು ಕಾನೂನುಬದ್ಧವಾಗಿ ಕೆಡವಬೇಕಾದ ಅನಿವಾರ್ಯತೆ ಇತ್ತು. ಹಾಗಾಗಿ ವಿಷ್ಣು ಅವರು ಬಂದು ಕೆಡವಲು ಮುಂಚೆಯೇ ತಾನೇ ಕೆಡವಿಬಿಡಬಹುದು ಎಂದು ಅಲ್ಲಿ ಕಟ್ಟಡದ ಕೆಲಸದಲ್ಲಿ ತೊಡಗಿದ್ದನು. ಇಂದು ತನ್ನ ಹುಟ್ಟಿದ ದಿನ ಎಂಬುದು ಅವನಿಗೆ ಸ್ವಲ್ಪವೂ ನೆನಪಿರಲಿಲ್ಲ. ತನ್ನ ಕನಸಿನ ಕಟ್ಟಡವು ಕಣ್ಣೆದುರೇ 2 ಅಂತಸ್ತುಗಳು ಕುಸಿಯುತ್ತಿರುವುದನ್ನು ಅವನು ವೇದನೆಯಿಂದ ನೋಡುತ್ತಿದ್ದನು. ದೈತ್ಯ ಯಂತ್ರಗಳು ರಂಧ್ರ ಕೊರೆಯುತ್ತಿದ್ದಾಗ ಕಟ್ಟಡದ ಕಂಪನಕ್ಕಿಂತ ಅವನ ಹೃದಯದ ನೋವು ಹೆಚ್ಚಾಗಿತ್ತು. ಎಲ್ಲವೂ ಆ ಅಥರ್ವನಿಂದಲೇ ಬಂದಿದ್ದು ಎಂದು ಗೊಣಗಿಕೊಂಡನು. ಆಗ ಬಿರುಗಾಳಿಯ ವೇಗದಲ್ಲಿ ಒಂದು ಕಾರು ಬಂದು ನಿಂತಿತು. ಅದನ್ನು ಗಮನಿಸದೆ ಅವನು ಕಟ್ಟಡವನ್ನೇ ನೋಡುತ್ತಿದ್ದನು. ಆ ಕಾರಿನಿಂದ ಇಳಿದವಳು ಓಡಿ ಬಂದು ಅವನನ್ನು ಹಿಂಬದಿಯಿಂದ ಅಪ್ಪಿ ನಿಂತಳು. ಅದು ಕನಿಷ್ಕ ಎಂಬುದು ಅವನಿಗೆ ಸ್ಪಷ್ಟವಾಗಿ ತಿಳಿಯಿತು. ಅವನ ದೇಹ ಕೋಪದಿಂದ ಬೆಂಕಿಯಂತೆ ಉರಿಯಲು ಮೆಲ್ಲನೆ ಅವಳ ಕೈಗಳನ್ನು ಬಿಡಿಸಿ ಅವಳನ್ನು ಮುಂದಕ್ಕೆ ಎಳೆದು ಪಳಾರ್ ಎಂದು ಕೆನ್ನೆಗೆ ಬಾರಿಸಿದನು. ಅವಳು ಆಘಾತದಿಂದ ನೋಡಿದಳು. ಅರಿವಿಲ್ಲ ನಿನಗೆ? ಪಬ್ಲಿಕ್ ಪ್ಲೇಸ್ನಲ್ಲಿ ಹೀಗೆ ಬಂದು ಅಪ್ಪಿಕೊಳ್ತೀಯಾ? ನನಗಿರುವ ಸಮಸ್ಯೆ ಸಾಲದೆ ನಿನಗೆ ಬುದ್ಧಿಯೇ ಇಲ್ವಾ ಎಂದು ಆಕ್ರೋಶದಿಂದ ಮಾತನಾಡಲು, ವಿಷ್ಣು, ನಾನು ನಿನ್ನ ಕನಿ, ನನ್ನನ್ನೇ ಹೀಗೆ ಬೈತಾ ಇದ್ದೀಯಾ ಎಂದು ಅವಳು ಕಣ್ಣೀರಿಟ್ಟಳು. ನಂತರ ಕಣ್ಣೀರನ್ನು ಒರೆಸಿಕೊಂಡು ಅವನನ್ನು ನೋಡಿದವಳು, ಇವತ್ತು ನಿನ್ನ ಬರ್ತ್ಡೇ, ವಿಶ್ ಮಾಡೋಣ ಅಂತ ಬಂದೆ. ನೀನೇನಂದ್ರೆ ಎಲ್ಲರ ಮುಂದೆಯೂ ನನ್ನನ್ನು ಹೊಡೆದು ಬಿಟ್ಟೆ ಎಂದು ತನ್ನ ಕೆನ್ನೆಯನ್ನು ಹಿಡಿದು ಅಳಲು. ಬರ್ತ್ಡೇಯಾ? ಅದೊಂದು ಕಡಿಮೆ ಇತ್ತು. ಯಾಕಾದರೂ ಹುಟ್ಟಿದ್ನೋ ಅಂತ ಗೊತ್ತಿಲ್ಲದೆ ಒದ್ದಾಡ್ತಾ ಇದ್ದೀನಿ. ಇದರಲ್ಲಿ ಹುಟ್ಟಿದ ಹಬ್ಬ ಬೇರೆ ಬೇಕಾ ಎಂದು ರೇಗಿದನು. ಆಗ ಅವಳು, ವಿಷ್ಣು, ಕಳೆದ ವರ್ಷ ನಿನ್ನ ಬರ್ತ್ಡೇಗೆ ನಾನು ಹೇಗೆ ವಿಶ್ ಮಾಡಿದ್ದೆ ಅಂತ ನಿನಗೆ ನೆನಪಿದೆ ಅಲ್ವಾ? ಎಷ್ಟು ಸಂತೋಷಪಟ್ಟಿದ್ದೆ. ಆ ಮಟ್ಟಿಗೆ ಇವತ್ತು ಇಲ್ವೇ ಇಲ್ಲವಲ್ಲ. ನಾನು ನಿನಗೆ ಫೋನ್ ಮಾಡಿದ್ದೆ, ನಿನ್ನ ಫೋನ್ ಸ್ವಿಚ್ ಆಫ್ ಆಗಿತ್ತು. ಅದಕ್ಕೆ ನಿನ್ನನ್ನು ನೋಡೋಣ ಅಂತ ಆಫೀಸ್ಗೆ ಹೋದೆ. ನೀನು ಇಲ್ಲಿದ್ದೀಯಾ ಅಂತ ಹೇಳಿದ್ರು. ನೇರವಾಗಿಯೇ ನೋಡಿ ವಿಶ್ ಮಾಡೋಣ ಅಂತ ಬಂದೆ. ನೀನು ಸರ್ಪ್ರೈಸ್ ಆಗ್ತೀಯಾ ಅಂದ್ಕೊಂಡ್ರೆ ಹೀಗೆ ಹೊಡೆದು ಬಿಟ್ಟೆಯಲ್ಲ ಎಂದಾಗ, ಯಾಕೆ ಕಣಿ, ಸಮಯ ಸಂದರ್ಭ ತಿಳಿಯದೆ ನನ್ನ ಪ್ರಾಣ ತೆಗೀತೀಯಾ? ನನ್ನ ಕಣ್ಣೆದುರೇ ನಾನು ಆಸೆಯಿಂದ ಕಟ್ಟಿದ ಬಿಲ್ಡಿಂಗ್ ಕುಸಿತಾ ಇದೆ. ಇಲ್ಲಿ ನೋಡು ಕಣಿ, ಕಳೆದ ವರ್ಷ ನಿನ್ನ ಜೊತೆಗಿದ್ದ ವಿಷ್ಣು ಸತ್ತು ಹೋದ. ಇವಾಗ ಬರೀ ಹೆಣ ಮಾತ್ರ ಇದೆ. ಒಂದು ಹೆಣದ ಜೊತೆ ಸಂಸಾರ ಮಾಡೋಕೆ ನೀನು ತಯಾರಿದ್ದೀಯಾ ಹೇಳು ಎಂದು ಕೆಂಡದಂತಹ ಕಣ್ಣುಗಳಿಂದ ನೋಡುತ್ತಾ ತನ್ನ ಒಂದು ಬೆರಳನ್ನು ನೀಡಿ ಕೇಳಲು ಅವಳಿಗೆ ಆಘಾತವಾಯಿತು. ಏನು ಮಾತನಾಡುವುದು ಎಂದು ತಿಳಿಯದೆ ಇದ್ದವಳು, ಸಾರಿ ವಿಷ್ಣು, ಇವಾಗ ನೀನು ಈ ಟೆನ್ಷನ್ನಲ್ಲಿ ಇದ್ದೀಯಾ, ಅದಕ್ಕೆ ಹೀಗೆ ಮಾತನಾಡ್ತಾ ಇದ್ದೀಯಾ. ನಾನು ಈವ್ನಿಂಗ್ ಬರ್ತೀನಿ ಎಂದು ಹೇಳಿ ಕಾರು ಹತ್ತಿ ಹೊರಟಳು. ವಿಷ್ಣು ತಲೆಗೆ ಕೈ ಹೊತ್ತುಕೊಂಡನು. ಅದೇ ಸಮಯದಲ್ಲಿ ದೇವಸ್ಥಾನದ ಪ್ರದಕ್ಷಿಣೆ ಮುಗಿಸಿ ಬಂದ ಯಾಮಿನಿ ಗರ್ಭಗುಡಿಯೊಳಗೆ ಪ್ರವೇಶಿಸಿದಳು. ಚೆನ್ನಾಗಿದ್ದೀಯಾ ಅಮ್ಮ ಎಂದು ಅರ್ಚಕರು ಕೇಳಲು, ಚೆನ್ನಾಗಿದ್ದೀನಿ ಸ್ವಾಮಿ, ಇವತ್ತು ನನ್ನ ಗಂಡನ ಹುಟ್ಟಿದ ದಿನ, ಅದಕ್ಕೆ ಅವರ ಹೆಸರಿನಲ್ಲಿ ಅರ್ಚನೆ ಮಾಡಿಸೋಣ ಅಂತ ಬಂದೆ ಎಂದಳು. ಸಂತೋಷವಮ್ಮ. ಯಾಕಮ್ಮ ಒಬ್ಬಳೇ ಬಂದಿದ್ದೀಯಾ? ನಿನ್ನ ಯಜಮಾನರು ಜೊತೆಗೆ ಬರಲಿಲ್ಲವೇ? ಮದುವೆ ಮುಗಿದ ತಕ್ಷಣ ಇಬ್ಬರು ಬಂದು ಈ ಅಮ್ಮನವರಿಗೆ ಒಂದು ಹಾಲಿನ ಅಭಿಷೇಕ ಮಾಡಿಸಬಹುದಿತ್ತಲ್ವಾ? ನೀನು ಎಷ್ಟು ದಿನ ಹೇಳ್ತಾ ಇದ್ದೆ ನನ್ನ ಮದುವೆ ಆದ ತಕ್ಷಣ ನನ್ನ ಗಂಡನ ಜೊತೆ ಬಂದು ತಾನೇ ನಾನು ಹಾಲಿನ ಅಭಿಷೇಕ ಮಾಡಿಸೋದು ಅಂತ, ಮತ್ತೆ ಯಾಕೆ ಮಾಡಿಸಲಿಲ್ಲ ಎಂದು ಅವರು ಕೇಳಲು, ಇಲ್ಲ ಸ್ವಾಮಿ, ಅವರಿಗೆ ಬರಲು ಸಮಯವಿಲ್ಲ,
ಅದಕ್ಕೆ ಬರಲು ಸಾಧ್ಯವಾಗಲಿಲ್ಲ. ಇವತ್ತು ಅವರ ಹುಟ್ಟಿದ ದಿನ. ಇವತ್ತು ಈವ್ನಿಂಗ್ ನಾನು ಹಾಲಿನ ಅಭಿಷೇಕ ಮಾಡಿಸಿ ಬಿಡ್ತೀನಿ. ನೀವು ಸರಿಯಾದ ಸಮಯಕ್ಕೆ ನೆನಪಿಸಿದ್ದೀರಾ. ಅದಕ್ಕೆ ಬೇಕಾದ ಏರ್ಪಾಡುಗಳನ್ನು ಮಾಡಿ ಎಂದಾಗ, ಸರಿಯಮ್ಮ, ನಿಮ್ಮ ಯಜಮಾನರು ಬಂದು ಬಿಡ್ತಾರಾ ಎಂದು ಅವರು ಕೇಳಿದರು. ಸ್ವಾಮಿ, ಅವರಿಗೆ ತುಂಬ ಕೆಲಸ ಇರುತ್ತೆ. ಅದರಿಂದ ಈವ್ನಿಂಗ್ ಅವರು ಬರಲು ಸಾಧ್ಯವಿಲ್ಲ. ನಾನು 5 ಗಂಟೆಗೆ ಬಂದು ಬಿಡ್ತೀನಿ ಎಂದು ಹೇಳಲು, ಸರಿಯಮ್ಮ, ಹೆಸರು, ರಾಶಿ, ನಕ್ಷತ್ರ ಹೇಳು ಎಂದರು. ವಿಷ್ಣು ಪ್ರಸಾದ್, ಮಕರ ರಾಶಿ, ಉತ್ತರಾಷಾಢ ನಕ್ಷತ್ರ ಎಂದಳು. ನಂತರ ಯಾಮಿನಿ, ಕುಂಭರಾಶಿ, ಧನಿಷ್ಠ ನಕ್ಷತ್ರ ಎಂದು ಹೇಳಿದಳು. ಅರ್ಚಕರು ಒಳಗೆ ಹೋಗಿ ಅರ್ಚನೆ ಮಾಡಿದರು. ಕಣ್ಣುಗಳನ್ನು ತೆರೆದು ದೀಪದ ಬೆಳಕಿನಲ್ಲಿ ಕಂಗೊಳಿಸುತ್ತಿರುವ ಅಂಬಿಕೆಯನ್ನು ಕಣ್ಣುಗಳಲ್ಲಿ ತುಂಬಿಕೊಂಡಳು. ಅಮ್ಮ, ಇವತ್ತು ನನ್ನ ಗಂಡನ ಹುಟ್ಟಿದ ದಿನ. ಅವರು ಚೆನ್ನಾಗಿ ಸಂತೋಷವಾಗಿ ಇರಬೇಕು. ಅವರಿಗೆ ಯಾವುದೇ ಅಪಾಯ ಬರಬಾರದು. ಅವರು ಅಂದುಕೊಂಡ ಜೀವನ ಚೆನ್ನಾಗಿ ಇರಬೇಕು. ಯಾವ ಹೆಣ್ಣು ಕೇಳಬಾರದ ವರವೇ ಇದು. ಆದರೆ ನನ್ನ ಗಂಡನಿಗಾಗಿ ನಾನು ವರ ಕೇಳುತ್ತಿದ್ದೇನೆ ಎಂದವಳು ತನ್ನ ಹೊಟ್ಟೆಯನ್ನು ಮುಟ್ಟಿ ನೋಡಿಕೊಂಡಳು. ಅಮ್ಮ, ಅವರ ನೆನಪಾಗಿ ನನ್ನ ಹೊಟ್ಟೆಯಲ್ಲಿ ಅವರ ಮಗು ಇದೆ. ಆ ಮಗು ಯಾವುದೇ ಕೊರತೆ ಇಲ್ಲದೆ ಆರೋಗ್ಯವಾಗಿ ಚೆನ್ನಾಗಿ ಹುಟ್ಟಬೇಕು. ನನ್ನ ಮಗುವನ್ನು ನಾನು ಚೆನ್ನಾಗಿ ಬೆಳೆಸಬೇಕು. ಯಾವುದೇ ಪರಿಸ್ಥಿತಿಯಲ್ಲೂ ಮತ್ತೊಮ್ಮೆ ನಾನು ನನ್ನ ಗಂಡನ ಮುಂದೆ ಹೋಗಿ ನಿಲ್ಲಬಾರದು. ಅವರ ಹತ್ತಿರ ನನಗಾಗಲಿ ನನ್ನ ಮಗುವಿಗಾಗಲಿ ಏನನ್ನೂ ಕೇಳಬಾರದು. ಅಂತಹ ಪರಿಸ್ಥಿತಿಯಲ್ಲಿ ನನ್ನನ್ನು ಬದುಕಿಸಿದರೆ ಸಾಕು. ಹಾಗೆಯೇ ಅವರ ಜೀವನ ಸಂತೋಷವಾಗಿರಬೇಕು. ನನ್ನನ್ನು ಸೇರಿದವರೆಲ್ಲರೂ ಚೆನ್ನಾಗಿರಬೇಕು ಎಂದು ಮನಸಾರೆ ಪ್ರಾರ್ಥಿಸಿದಳು. ಆರತಿ ತಟ್ಟೆಯನ್ನು ಸ್ವಾಮಿ ತರಲು ದೀಪಾರಾಧನೆಯನ್ನು ಕಣ್ಣಿಗೆ ಹೊತ್ತಿಕೊಂಡು ವಿಭೂತಿಯನ್ನು ಹಚ್ಚಿಕೊಂಡಳು. ಕುಂಕುಮವನ್ನು ತೆಗೆದು ತನ್ನ ಹಣೆಗೆ ಇಟ್ಟುಕೊಂಡಳು. ತದನಂತರ ಮಂತ್ರಾಕ್ಷತೆ ಕುಂಕುಮವನ್ನು ತೆಗೆದು ತನ್ನ ಮಾಂಗಲ್ಯಕ್ಕೆ ಇಟ್ಟು ಕಣ್ಣಿಗೆ ಒತ್ತಿಕೊಂಡಳು. ಅದೇ ಸಮಯದಲ್ಲಿ ನಿರ್ಮಾಣ ಪ್ರದೇಶದಲ್ಲಿ ವಿಷ್ಣು ಮುಂದಕ್ಕೆ ಹೆಜ್ಜೆ ಇಡಲು ದೊಡ್ಡ ಕಟ್ಟಡದ ಕಲ್ಲಿನ ತುಂಡೊಂದು ನೇರವಾಗಿ ಅವನ ಮೇಲೆ ಬೀಳಲು ಬಂದಿತು. ಕಣ್ಣು ಮುಚ್ಚಿ ತೆರೆಯುವುದರೊಳಗೆ ಒಂದು ಕೈ ಅವನ ಕೈಯನ್ನು ಹಿಡಿದು ವೇಗವಾಗಿ ಎಳೆಯಿತು. ಇಬ್ಬರು ಆ ಬದಿಗೆ ಬೀಳಲು ಆ ಕಟ್ಟಡದ ತುಂಡು ಆ ಜಾಗದಲ್ಲಿ ಬಿದ್ದು ನೆಲವನ್ನು ಸೀಳಿತು. ಆ ಜಾಗವೇ ಗದ್ದಲಮಯವಾಯಿತು. ವಿಷ್ಣು ಕಣ್ಣುಗಳನ್ನು ಮುಚ್ಚಿದವನು ತಕ್ಷಣ ಕಣ್ಣುಗಳನ್ನು ತೆರೆದು ನೋಡಿದನು. ಅವನ ಪಕ್ಕದಲ್ಲಿ ಅವನ ತಂಗಿ ಮಾಯಾ ಬಿದ್ದಿದ್ದಳು. ಅವನಿಗೆ ಮರಣವನ್ನು ಸ್ಪರ್ಶಿಸಿದ ಭಯ ಸ್ವಲ್ಪವೂ ಇರಲಿಲ್ಲ. ಏನೂ ನಡೆಯದಂತೆ, ಇಲ್ಲಿಗೆ ಯಾಕೆ ಬಂದೆ ಮಾಯಾ ಎಂದನು ಜೀವರಹಿತ ಧ್ವನಿಯಲ್ಲಿ. ಏನಣ್ಣ, ಸ್ವಲ್ಪ ತಪ್ಪಿದ್ದರೂ ಈ ಹೊತ್ತಿಗೆ ನಿಮ್ಮ ಪ್ರಾಣ ಹೋಗಿರುತ್ತಿತ್ತು ಎಂದು ಆತಂಕಗೊಂಡವಳು ತನ್ನ ನೋವನ್ನು ಮರೆತು ಅವನ ಕೈ ಕಾಲುಗಳನ್ನು ಪರೀಕ್ಷಿಸಿದಳು. ಅವನಿಗೂ ಸಣ್ಣದಾಗಿ ಪೆಟ್ಟಾಗಿತ್ತು. ಮೊದಲು ಹಾಸ್ಪಿಟಲ್ಗೆ ಹೋಗೋಣ ಎಂದು ಅವಳು ಮೆಲ್ಲನೆ ಎದ್ದಾಗ ವಿಷ್ಣು ತನ್ನ ಕೈಯನ್ನು ಕೊಡವಿಕೊಂಡು, ಅದೆಲ್ಲ ಏನು ಬೇಡ, ನಿನ್ನ ಹಣೆಯಲ್ಲಿ ಪೆಟ್ಟಾಗಿದೆ ನೋಡು ಎಂದು ತನ್ನ ಕೈಯನ್ನು ತೆಗೆದು ಅವಳ ಹಣೆಯಲ್ಲಿದ್ದ ರಕ್ತವನ್ನು ಒರೆಸಿದನು. ಸರಿ, ನೀನು ಹೋಗು, ನನಗೆ ಸ್ವಲ್ಪ ಕೆಲಸವಿದೆ ಎಂದು ವಿಷ್ಣು ಅವಳನ್ನು ಕಳುಹಿಸಲು ಯತ್ನಿಸಲು, ಇವತ್ತು ಎಷ್ಟು ದೊಡ್ಡ ಗಂಡಾಂತರದಿಂದ ಪಾರಾಗಿದ್ದೀಯ. ಹೀಗೆ ನಿನ್ನನ್ನು ಒಂಟಿಯಾಗಿ ಬಿಟ್ಟು ಹೋಗಲು ನನಗೆ ಮನಸ್ಸಿಲ್ಲ. ಮೊದಲು ನನ್ನ ಜೊತೆ ಬಾ, ನಮ್ಮ ಮನೆಗೆ ಹೋಗೋಣ ಎಂದು ಅವನ ಸಮ್ಮತಿ ಕೇಳದೆಯೇ ಅವನ ಕೈ ಹಿಡಿದು ತನ್ನ ಕಾರಿನತ್ತ ಎಳೆದುಕೊಂಡು ಹೋದಳು ಮಾಯಾ. ಮಾಯಾ, ಸರಿ ಬಿಡು, ನಾನು ನನ್ನ ಕಾರಿನಲ್ಲಿ ಬರ್ತೀನಿ ಎಂದು ವಿಷ್ಣು ಕೇಳಲು ನಿರಾಕರಿಸುತ್ತಾ ತಲೆಯಾಡಿಸಿದವಳು, ಅದೆಲ್ಲ ನಾನು ಡ್ರೈವರ್ ಹತ್ತಿರ ಹೇಳ್ತೀನಿ. ಇವತ್ತು ನಿನ್ನನ್ನು ಒಂಟಿಯಾಗಿ ಬಿಡಲು ಸಾಧ್ಯವಿಲ್ಲ ಎಂದು ಕಾರಿನ ಡೋರ್ ಓಪನ್ ಮಾಡಿ ಅವನನ್ನು ಪಕ್ಕದ ಸೀಟಿಗೆ ಒಳಗೆ ತಳ್ಳಿ ತಾನು ಡ್ರೈವರ್ ಸೀಟ್ನಲ್ಲಿ ಕುಳಿತು ಅವನಿಗೂ ಸೀಟ್ ಬೆಲ್ಟ್ ಧರಿಸಿದಳು. ಆಮೇಲೆ ತಾನು ಸೀಟ್ ಬೆಲ್ಟ್ ಹಾಕಿಕೊಂಡು ಮನೆಯ ಕಡೆಗೆ ಕಾರನ್ನು ಚಲಾಯಿಸಿದಳು ಮಾಯಾ. ಅದೇ ಸಮಯದಲ್ಲಿ ಯಾಮಿನಿ ದೇವಸ್ಥಾನದಿಂದ ಹೊರಟಳು. ಆಗ ಹೃದಯವು ಜೋರಾಗಿ ಬಡಿದುಕೊಳ್ಳಲು, ಹಾಗೆಯೇ ಧ್ಯಾನಸ್ಥ ಸ್ಥಿತಿಯಲ್ಲಿ ಕಣ್ಣುಗಳನ್ನು ಮುಚ್ಚಿ ಅಮ್ಮನವರ ಸನ್ನಿಧಿಯ ಮುಂದೆ ಕುಳಿತು ಬಿಟ್ಟಳು. ಅಮ್ಮ, ಏನೋ ತಿಳಿಯುತ್ತಿಲ್ಲ, ನನ್ನ ಮನಸ್ಸು ತಲ್ಲಣಿಸುತ್ತಿದೆ. ನನ್ನ ಗಂಡನಿಗೆ ಏನೂ ಆಗಬಾರದು, ಅವರು ಚೆನ್ನಾಗಿ ದೀರ್ಘಾಯುಷಿಯಾಗಿ ಇರಬೇಕು ಎಂದು ಪ್ರಾರ್ಥಿಸಿಕೊಂಡು ಸ್ವಲ್ಪ ಸಮಯದ ನಂತರ ಶಾಲೆಗೆ ಹೋದಳು. ಈ ಕತೆ ಇನ್ನು ಮುಂದುವರಿಯುವುದು. ದಯವಿಟ್ಟು ಸ್ಟೋರಿ ಇಷ್ಟ ಆಗ್ತಾ ಇದ್ದರೆ
ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು ಸೋ ಮಚ್.